ಕರ್ನಾಟಕ ವಡ್ಡರ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಭುವಿ ಸಮಾಜಕ್ಕೆ ಸಚಿವ ಸ್ಥಾನ ನೀಡಬೇಕೆಂದು ತಿಪ್ಪಣ್ಣ ವಡೇರಾಜ್ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದರು. ನಗರ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಮಾಜಿಕ ನ್ಯಾಯ ತತ್ವದ ಅಡಿಯಲ್ಲಿ ಭುವಿ ಸಮಾಜಕ್ಕೆ ಈ ಬಾರಿ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ನೀಡಬೇಕೆಂದು ಕಲ್ಯಾಣ ಕರ್ನಾಟಕ ಭುವಿ ವಡ್ಡಾರ ಸಮಾಜ ರಾಜ್ಯಾಧ್ಯಕ್ಷ ತಿಪ್ಪಣ್ಣ ವಡೇರಾಜ್ ಅವರು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಬಲವಾಗಿ ಒತ್ತಾಯಿಸಿದ್ದಾರೆ. ಕರ್ನಾಟಕದಲ್ಲಿ ಭುವಿ ವಡ್ಡಾರ ಸಮುದಾಯವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಪ್ರಾದೇಶಿಕ ಹಿಂದುಳಿದಿದ್ದಾರೆ. ಹಾಗಾಗಿ ಸಮುದಾಯಗಳು ಏಳಿಗೆಗಾಗಿ ಸರ್ಕಾರದಲ್ಲಿ ಸೂಕ್ತ ಪ್ರಾತಿನಿಧ್ಯ ಅಗತ್ಯವಿದೆ ಎಂಬುದು ನಮ್ಮ ಸಮುದಾಯದ ಪ್ರತಿಯೊಬ್ಬರ ಕಳಕಳಿಯನ್ನ ಅರ್ಥ ಮಾಡಿಕೊಳ್ಳಬೇಕೆಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿಕೊಂಡರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. 3 ವರ್ಷಗಳಾದ ಕಾಲ ಕಳೆದು ಎರಡನೇ ಅವಧಿಗೆ ಹೊಸದಾಗಿ ಮತ್ತೆ ಸಚಿವ ಸಂಪುಟ ಮಂತ್ರಿಗಳನ್ನು ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ಸಚಿವರ 14 ಸಚಿವರ ಒಂದು ಮಂತ್ರಿಮಂಡಲ ಮೊದಲನೇ ಹಂತದಲ್ಲಿ ರಚನೆ ಮಾಡಿದರು. ಹೋದ ಬಾರಿ ನಮ್ಮ ಸಮಾಜದ ವತಿಯಿಂದ ಹಿರಿಯರಾದಂಥ ಶ್ರೀ ಶಿವರಾಜ್ ತಂಗಡಿಗೆ ಅವರಿಗೆ ಮೊದಲನೇ ಪಟ್ಟಿಯಲ್ಲಿ ಅವರ ಹೆಸರು ಬಂದಿತ್ತು ಮತ್ತು ಅವರು 3 ಬಾರಿ ಶಾಸಕರು ಕೂಡ ಆಗಿದ್ದಾರೆ. ಪ್ರತಿ ಸಲ ಕೂಡ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿದ್ದಾಗ ಕೂಡ ಅವಕಾಶ ಕೊಟ್ಟಿದ್ದರು. ಕಾಂಗ್ರೆಸ್ ಬಂದು 2 ಸಾರಿ ಗೆದ್ದು ಮತ್ತು ಅಲ್ಲಿ ಕೂಡ ಅವಕಾಶ ಕೊಟ್ಟಿದ್ದರು. ಅವರು ಕೊಟ್ಟಂಥ ಖಾತೆ ಎಲ್ಲ ಒಂದು ಇಡೀ ರಾಜ್ಯಕ್ಕೆ ಬಹಳಷ್ಟು ತೃಪ್ತಿಕರವಾಯಿತು ಮತ್ತು ಆನಂದ ಕೂಡ ಆಗಿದೆ. ಅಷ್ಟೇ ಅಲ್ಲದೆ ಸಮಾಜಕ್ಕೆ ಕೂಡ ಆದಷ್ಟು ಮಟ್ಟಿಗೆ ಕೆಲವೊಂದು ಬೆಳವಣಿಗೆ ಮತ್ತು ತೃಪ್ತಿ ಕೂಡ ಆಗಿದೆ. ಈಗ ಶಿವಕುಮಾರ್ ಅವರ ಒಂದು ಸಚಿವ ಸಂಪುಟದಲ್ಲಿ ಇಲ್ಲ ನಮ್ಮ ಸಮುದಾಯದಿಂದ ಈಗ 3 ಶಾಸಕರಿದ್ದಾರೆ. ಶ್ರೀಮಾನ್ಯ ತಂಗಡಿಗೆ ಸಾಹೇಬರು, AC ಶ್ರೀನಿವಾಸ್ ಅವರು, ಶ್ರೀ ವೆಂಕಟೇಶ್ ಅವರು. ಈ 3 ಜನರಲ್ಲಿ ಯಾರಾಗಾದರೂ ಕೂಡ ಮೊದಲನೇ ಹಂತದಲ್ಲೇ ನಮ್ಮ ಸಮಾಜಕ್ಕೆ ಒಂದು ಅವಕಾಶ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒದಗಿಸಿಕೊಡ್ತಾರೆ ಅಂಥೇಳಿ ಭಾಳ ಆಶಾಭಾವನೆಯಿಂದ ನಾವು ಕಾಯ್ತಿದ್ದೀವಿ. ಆದರೆ 14 ಜನರಲ್ಲಿ ನಮ್ಮ ಸಮುದಾಯಕ್ಕೆ ಯಾವುದೇ ಅವಕಾಶ ಸಿಕ್ಕಿಲ್ಲ. ಯಾಕೆ ಸಿಗಲಿಲ್ಲ ಅಂಥೇಳಿ ನಮ್ಮ ಸಮಾಜಕ್ಕೆ ಬಹಳಷ್ಟು, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಮತ್ತು ನಮ್ಮ ಸ್ವಾಮೀಜಿಗಳಿಗೆ ಮತ್ತು ಅನುಯಾಯಿಗಳು ಬಹಳಷ್ಟು ಚಿಂತೆಯಾಗಿದೆ. ಹಾಗಾಗಿ ತಾವೇ ಮಾಡಿರ್ತೀರಿ ಸಾಮಾಜಿಕ ನ್ಯಾಯ ಅಂತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಸಮಾನತೆ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರಲಿಲ್ಲ. ಮತ್ತು ಅಷ್ಟೇ ಅಲ್ಲದೇ ಒಳ ಮೀಸಲಾತಿ ಅಂತ ಮಾಡಿದರು. ಒಳ ಮೀಸಲಾತಿ ಜಾರಿಗೆ ಮಾಡಿದ ಪ್ರಕಾರ 101 ಜಾತಿಗಳನ್ನು ಒಡೆದಾಳುವ ದೃಷ್ಟಿಯಿಂದ 3 ಭಾಗಗಳನ್ನಾಗಿ ಮಾಡಿದ್ರಿ. 5.25 5.25 ಮಾಡಿದ್ರಿ, 4.5 ಮಾಡಿದ್ರಿ. 4.5 ಮಾಡಿ ಭೂವಿ ಮತ್ತು ಬಂಜಾರ ಮತ್ತು ಇತರ 59 ಜಾತಿಗಳನ್ನೆಲ್ಲ ಸೇರಿಸಿ ಒಟ್ಟು 63 ಜಾತಿಗಳಿಗೆ ತಾವು ಏನು ಮಾಡಿದಿರಿ 4.5% ಹೇಳಿದ್ರಿ. ಆದರೆ ರಾಜಕೀಯ ಹೊರತುಪಡಿಸಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶ ಇದೆ. ಆದರೂ ಕೂಡ ಒಂದು ಸಾಮಾಜಿಕ ಹಿತದೃಷ್ಟಿಯಿಂದ ಯಾವಾಗ 101 ಜಾತಿಗಳಲ್ಲಿ ಎಡ ಮತ್ತು ಬಲ ಅಂತ 2 ಸಮುದಾಯಗಳಿಗೆ 101 ಜಾತಿಗಳಿಗೆ 99 ಜಾತಿಗಳಿಗೆ ಅಲ್ಲಗಳೆಯೋದು ಕಾಂಗ್ರೆಸ್ ಪಕ್ಷದ್ದು ಒಂದು ನೀತಿ ಸರಿಯಿಲ್ಲ ಅಂತ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ 101 ಜಾತಿಗಳು ಹೇಳ್ತೀರಿ, 1,08,00,000 ಜನಸಂಖ್ಯೆ ಹೇಳ್ತೀರಿ. ಮತ್ತು 1,08,00,000 ಜನಸಂಖ್ಯೆಗಳಲ್ಲಿ ಬಹುಸಂಖ್ಯಾತರು ಇದು 3ನೇ ವರ್ಗದಲ್ಲಿ ಬರ್ತಕ್ಕಂಥವ್ರು. ನಾವು 1, 2, 3 ಸ್ಥಾನಗಳಿತ್ತಪ್ಪ ಅಂತಂದ್ರೆ ನೀವೇನು ಮಾಡ್ತೀವಿ, ಸಾಮಾನ್ಯವಾಗಿ ಪ್ರತಿಯೊಂದು ಸಮುದಾಯಕ್ಕೆ 3 ಭಾಗಗಳಲ್ಲಿ ಒಂದೊಂದು ಕೊಡಬೇಕಂತೇಳಿ ಪ್ರತಿ ಘಂಟಾಘೋಷವಾಗಿಯೂ ಮಾತಾಡ್ತೀರಿ. ಸಚಿವ ಸಂಪುಟದಲ್ಲಿ ಕೂಡ ಪಾಸ್ ಮಾಡಿದಿರಿ, ಕಾಯ್ದೆ ಕೂಡ ಮಾಡಿದಿರಿ. ಆದರೆ ಆ ಕಾಯ್ದೆ ಮಾಡಿದಂಥವರೇ ತಾವು ತಪ್ಪು ಮಾಡಬಾರ್ದಾಗಿತ್ತು. ಈಗ ಇಬ್ಬರಿಗೆ ಎಡಬದ್ದಿದವ್ರಿಗೆ ಮಾಡಿದಿರಿ, ಒಬ್ಬರಿಗೆ ಎಡಭಾಗದವ್ರಿಗೆ ಎಡಗೈದವ್ರಿಗೆ ಮಾಡಿದಿರಿ. ಇನ್ನೊಂದು ಅವಕಾಶ ಇತ್ತು, ಭೋವಿಯರೇ ಆಗಲಿ ಬಂಜಾರಾಗಿ ಮಾಡಬಹುದಾಗಿತ್ತು, ಮಾಡಿಲ್ಲ. ಏನೋ ಒತ್ತಡಗಳಿರ್ಬೋದು. 14 ಜನರಿಂದ ಇನ್ನೂ 20 ಜನರು ಇದ್ದಾರೆ. ಆ 20 ಜನರಲ್ಲಿ ಕೂಡ ನಮಗೆ ಯಾವುದೇ ರೀತಿಯಲ್ಲಿ ಕೈ ಬಿಡಬಾರ್ದು. ಈ 3 ಜನ ಶಾಸ್ತ್ರಗಳಲ್ಲಿ ಅನುಭವ ಇದ್ದಂಥವರು ಪ್ರಾದೇಶಿಕವಾಗಿ ಸಮತೋಲನ ನೋಡಿ ನಮಗೆ ಒಂದು ಸಾಮಾಜಿಕ ಅವಕಾಶ ಕೊಡಬೇಕು. ಯಾಕಪ್ಪ ಅಂತಂದ್ರೆ ಹಿಂದೆ ಇದೇ ರೀತಿ ಮೀಸಲಾತಿಯಿಂದ BJP ಸರ್ಕಾರದಲ್ಲಿ 4 ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಈಗ 1 ಅಥವಾ 2 ನಮ್ಮ ಸಮುದಾಯಗಳಿಗೆ ಕೊಡಬೇಕು. ಒಂದು ವೇಳೆ ನಾವು ಕೊಡಲಿಲ್ಲ ಅಂತ ಇಟ್ಕೊಳ್ಳೋಣ, ಅದೇನು BJP ಹೊರತಾಗಿ ಕಾಂಗ್ರೆಸ್ಗೆ ಬೆಂಬಲಿಸಿತು ಈ ಭೋವಿ ಸಮುದಾಯ,
ಯಾಕೋ ಇವರು ಕೂಡ ನಮ್ಮ ಅಲ್ಪತಾಯಿ ಧೋರಣೆ ಮಾಡಿದ್ದಾರೆ, ನಮಗೆ ಒಂದು ಅವಕಾಶ ಕೊಡಲಿ, ಮೀನಾಮೇಷ ಮಾಡಿರ್ತಾರೆ ಅಂತ ತಿಳ್ಕೊಂಡು ಈ ಮತದಾರರು, ಈ ಸಮುದಾಯದವರು ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ಮನವೊಲಿಸಿಕೆ ಆದರೆ ಇದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಆಘಾತ ಮತ್ತು ಈ ಅಧಿಕಾರದ ಒಂದು ವಂಚಿತರಾಗಬಹುದು ಅಂತ ನಮಗೊಂದು ಭಯ ಬರ್ತಾ ಇದೆ. ಅದಕ್ಕಾಗಿ ನಾವು ಈ ಸಮುದಾಯಗಳನ್ನು ಸರಿಯಾಗಿ ಬಳಸ್ಕೋಬೇಕು. ನಾವು ಕೊಟ್ಟಂಥ ಪಂಚ ಗ್ಯಾರಂಟಿಗಳನ್ನು ಕೂಡ ಅವರಿಗೆ ತಲುಪಿದ್ದಾವೆ. ಅದರ ಪ್ರತಿಫಲ ಅವ್ರದ್ದು ಇನ್ನಷ್ಟು ಹೆಚ್ಚು ಸೇವೆ ನಮಗೆ ಪಕ್ಷಕ್ಕಾಗಲಿ ಮತ್ತು ಮುಂದೆ ಅಧಿಕಾರ ಬರಲಿ ಅಂತೇಳಿ ನೀವು ಮನೋಭಾವನೆ ಇಟ್ಟುಕೊಂಡು ಈ ಸಮುದಾಯಗಳಿಗೆ ಬಿಡದೆ ಇನ್ನೊಂದು ಸಲ ಅವರಿಗೆ 1 ಅಥವಾ 2 ಸಚಿವ ಸ್ಥಾನ, ಈಗ 2ನೇ ಹಂತದ ಮಂತ್ರಿ ಮಂಡಳ ಸಚಿವರನ್ನಾಗಿ ಮಾಡ್ತೀರಿ, ಅದರಲ್ಲಿ ಸೇರಿಸಬೇಕು. ಒಂದು ವೇಳೆ ಸೇರಿಸಲೇ ಇಲ್ಲಪ್ಪ ಅಂತಂದ್ರೆ ಈ ಜನಗಳ ನಿರಾಶೆಯಿಂದ ಬೇರೆ ಮಾರ್ಗ ತುಳಿಬಹುದು ಅಂತ ಆತಂಕ ಇದೆ. ಅದಕ್ಕಾಗಿ ತಾವು ಇವರು ಸದುಪಯೋಗಪಡಿಸಬೇಕಂಥೇಳಿ ಈ ಮಾಧ್ಯಮ ಒಂದು ಪತ್ರಿಕೆ ಮಾಧ್ಯಮದ ವತಿಯಿಂದ ನಾವು ಸರ್ಕಾರಕ್ಕೆ ಮತ್ತು ರಾಷ್ಟ್ರ ಅಧ್ಯಕ್ಷರಿಗೆ, ರಾಜ್ಯಾಧ್ಯಕ್ಷರಿಗೆ ಮತ್ತು ಜಿಲ್ಲಾ ಗೃಹ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಸಾಹೇಬರಿಗೆ ನಾವು ಒತ್ತಾಯ ಮಾಡ್ತೀವಿ.